ಕೊಡಗು ಜಿಲ್ಲೆ ಭಾರತದ ಸ್ಕಾಟ್ಲ್ಯಾಂಡ್ ಕೊಡಗು. ನೆಲವನ್ನು ತಣಿಸಿ ಜನತೆಗೆ ಅನ್ನವೀಯುವ ಕಾವೇರಿ ಹುಟ್ಟಿದ ನಾಡು ಕೊಡಗು. ಇದು ಪಶ್ಚಿಮ ಘಟ್ಟದ ಸಂಪದ್ಭರಿತ ವನರಾಶಿ, ನದಿ, ತೊರೆಗಳಿಂದ ಕೂಡಿದ ಕರ್ನಾಟಕದ ಅತ್ಯಂತ ಸುಂದರ ಗಿರಿಧಾಮವಾಗಿದೆ. ಕೊಡಗಿಗೆ ಕೂರ್ಗ್ ಎಂಬ ಆಂಗ್ಲ ಪದದ ಬಳಕೆಯೂ ಇದೆ. ಕೊಡಗಿನಲ್ಲಿ 5 ತಾಲೂಕುಗಳಿವೆ: ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ ಹಾಗೂ ಪೊನ್ನಂಪೇಟೆ. ಮಡಿಕೇರಿಯು ಕೊಡಗಿನ ಕೇಂದ್ರ ಸ್ಥಾನವಾಗಿದೆ. ಮಡಿಕೇರಿಯನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಕರೆಯುತ್ತಾರೆ. ಕೊಡಗು ಸೈನಿಕರ ಜಿಲ್ಲೆ, ಮಂಜಿನ ನಗರಿ. ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡ ನಾಡಿನ ಜೀವನದಿ ಕಾವೇರಿಯ ಉಗಮ ಸ್ಥಳ. ವಿಶಿಷ್ಟ ಕಲೆ ಮತ್ತು ಜಾನಪದ ಸಂಸ್ಕೃತಿಗೆ ಹೆಸರಾದ ನೆಲ ಕೊಡಗು. ಇಲ್ಲಿಯ ಮನೆ ಮನಗಳಲ್ಲಿ ಜಾನಪದ ಕಲೆ ಆಚರಣೆಯ ರೂಪ ಪಡೆದು ಪದ್ಧತಿ ಸಂಪ್ರದಾಯಗಳ ಒಂದು ಭಾಗವಾಗಿದೆ. ಕತ್ತಿ ಮತ್ತು ಕೋವಿ ಪ್ರಿಯರಾದ ಕೊಡವರಿಗೆ ಜಾನಪದ ನೃತ್ಯಗಳಾದ ಬೊಳಕಾಟ, ಉಮ್ಮತ್ತಾಟ, ಕೋಲಾಟ ಮುಂತಾದವು ಹಬ್ಬಗಳಲ್ಲಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಸಂಭ್ರಮದಿಂದ ಎಲ್ಲರೂ ಒಟ್ಟಾಗಿ ಸೇರಿ ಹೆಜ್ಜೆ ಹಾಕುತ್ತಾ ನಲಿಯುವ ಸಂಪ್ರದಾಯ ಇಂದಿಗೂ ನಡೆದು ಬಂದಿದೆ. ಉಮ್ಮತ್ತಾಟ್ ಒಂದು ಸೌಮ್ಯ ಕಲೆ. ಕೊಡಗಿನ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಷಷ್ಠಿ, ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಹಬ್ಬಗಳಲ್ಲಿ ಈ ಕಲೆಯನ್ನು ಪ್ರದರ್ಶಿಸುತ್ತಾರೆ. ಕೊಡವ ಪುರುಷರು ತೊಡುವ ಉಡುಗೆಗೆ ಕುಪ್ಯವೆಂದು, ಸ್ತ್ರೀಯರು ಉಡುವ ಸೀರೆಯನ್ನು ಕೊಡವ ಪೊಡೆಯ ಎನ್ನುವರು. ಕೊಡಗಿನ ನಾಡ ಹಬ್ಬಗಳಾದ ಹುತ್ತರಿ, ಕಾವೇರಿ ಸಂಕ್ರಮಣ, ಕೈಲ್ ಪೊಳ್ದು ಮುಂತಾದ ವಿಶೇಷ ಆಚರಣೆಯ ಸಂದರ್ಭದಲ್ಲಿ ಅವರು ಅನುಸರಿಸುವ ವಿಧಾನ, ತೊಡುವ ಉಡುಗೆಗಳು, ತಯಾರಿಸುವ ಅಡುಗೆ, ಹಾಡು, ಕುಣಿತ ಎಲ್ಲವೂ ಕೊಡಗಿನ ವಿಶಿಷ್ಟ ಸಂಸ್ಕೃತಿಯ ಪ್ರತೀಕವಾಗಿದೆ. ಕೊಡಗಿನ ಎಮ್ಮೆ ಸುಗ್ಗಿ 12 ವರ್ಷಗಳಿಗೊಮ್ಮೆ ಬರುವ ವಿಶೇಷ ಹಬ್ಬವಾಗಿದೆ. ಕಾವೇರಿ ಸಂಕ್ರಮಣವು ತಲಕಾವೇರಿಯಲ್ಲಿ ಒಂದು ವಿಶೇಷ ಆಚರಣೆಯಾಗಿದ್ದು, ತುಲಾ ಮಾಸದ ಮೊದಲ ದಿನ, ಸಾಮಾನ್ಯವಾಗಿ ಅಕ್ಟೋಬರ್ ಮಧ್ಯದಲ್ಲಿ ಆಚರಿಸಲಾಗುತ್ತದೆ. ಈ ದಿನದಂದು ನಿಗದಿತ ಮುಹೂರ್ತದಲ್ಲಿ ತಲಕಾವೇರಿ ದೇವಾಲಯದ ನಂದಿಯ ಶಿಲ್ಪದ ಮೂಲಕ ನದಿಯ ನೀರು ಹರಿದು ಬರುವುದು ಮತ್ತು ಭಕ್ತರು ದೈವಿಕ ಆಶೀರ್ವಾದ ಕೋರಿ ಕಾವೇರಿ ನದಿಯಲ್ಲಿ ಮಿಂದು ತೀರ್ಥ ಸ್ನಾನ ಮಾಡುವುದು ವಾಡಿಕೆಯಾಗಿದೆ. ಕೊಡವತಕ್ ಹಾಗೂ ಅರೆ ಭಾಷೆ ಕೊಡಗಿನಲ್ಲಿ ಪ್ರಮುಖವಾಗಿ ಬಳಸಲಾಗುವ ಭಾಷೆಗಳು. ನಿತ್ಯದ ವ್ಯವಹಾರದಲ್ಲಿ ಹೆಚ್ಚಿನ ಜನರು ಕೊಡವತಕ್ಕನ್ನು ಬಳಸುತ್ತಾರೆ. ಕನ್ನಡ ಆಡಳಿತ ಭಾಷೆ. ಇದರ ಹೊರತಾಗಿ ಮಲಯಾಳಂ, ತಮಿಳು, ತುಳು, ರಾವುಲ ಮುಂತಾದವನ್ನು ಆಡುವವರು ಇಲ್ಲಿರುವರು. ಕೊಡವ ಭಾಷೆ ಅಥವಾ ಕೊಡವತಕ್ಗೆ ಲಿಪಿ ಇದೆ, ಆದರೆ ಆರೆ ಭಾಷೆಗೆ ಲಿಪಿ ಇಲ್ಲ. ಕೊಡಗು ಜಿಲ್ಲೆ ವನ್ಯಜೀವಿ ಹಾಗೂ ಸಸ್ಯ ಸಂಪತ್ತಿನ ಸಮೃದ್ಧ ಗಣಿ. 3 ವನ್ಯಜೀವಿ ಅಭಯಾರಣ್ಯಗಳು ಮತ್ತು 1 ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ. ಬ್ರಹ್ಮಗಿರಿ, ತಲಕಾವೇರಿ ಮತ್ತು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯಗಳು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದೂ ಕರೆಯಲಾಗುವ ಈ ಉದ್ಯಾನವನ ಅತ್ಯಂತ ಸುಂದರವಾದ ಮತ್ತು ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿದೆ. ಹಲವು ಜಾತಿಯ ಮೃಗಗಳು, ಪಕ್ಷಿ ಸಂಕುಲಗಳನ್ನು ಈ ಕಾಡು ಪೋಷಿಸುತ್ತಿವೆ. ಕೊಡಗಿನಲ್ಲಿ ಹರಿಯುವ ನದಿಗಳು ಕಾವೇರಿ, ಲಕ್ಷ್ಮಣ ತೀರ್ಥ, ಕುಮಾರಧಾರ ಹಾಗೂ ನೇತ್ರಾವತಿ. ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ. ಮಡಿಕೇರಿ ಕೋಟೆ. ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಮಡಿಕೇರಿ ಪಟ್ಟಣದ ಹೃದಯ ಭಾಗದಲ್ಲಿರುವ 16ನೇ ಶತಮಾನದ ಈ ಕೋಟೆಯ ಅವಶೇಷಗಳು ಈಗ ಸರ್ಕಾರಿ ಕಚೇರಿಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಅಬ್ಬಿ ಜಲಪಾತ. ಅಬ್ಬಿ ಜಲಪಾತ ಕೊಡಗು ಜಿಲ್ಲೆಯ ಜನಪ್ರಿಯ ಜಲಪಾತವಾಗಿದೆ. ಕಾವೇರಿ ನದಿ ಅಗಲವಾದ ಬಂಡೆಗಳ ಮೇಲೆ ಸುಮಾರು 70 ಅಡಿಗಳಷ್ಟು ಆಳಕ್ಕೆ ಧುಮುಕಿ ನೋಡುಗರನ್ನು ಬೆರಗುಗೊಳಿಸುತ್ತಾಳೆ. ಚಲವಾರ ಜಲಪಾತ ಕೊಡಗು ಜಿಲ್ಲೆಯ ಮತ್ತೊಂದು ಹೆಸರಿನಂತೆಯೇ ಚೆಲುವಾದ ಚಲವಾರ ಜಲಪಾತವಾಗಿದೆ. ಚಲವಾರ ಜಲಪಾತವು ಕಾವೇರಿ ನದಿಯ ಉಪನದಿಯಿಂದ ರೂಪುಗೊಂಡ ಜಲಪಾತವಾಗಿದ್ದು, ಬಂಡೆಯ ಮೇಲಿಂದ ಸುಮಾರು 150 ಅಡಿಗಳಷ್ಟು ಕೆಳಕ್ಕೆ ಧುಮುಕುವಾಗ
ಹಾಲಿನಂತೆ ಬಿಳುಪಾಗಿ ಕಾಣುತ್ತದೆ. ಇರುಪ್ಪು ಜಲಪಾತ ದಕ್ಷಿಣ ಕೊಡಗಿನ ಬ್ರಹ್ಮಗಿರಿ ಶಿಖರಕ್ಕೆ ಹೋಗುವ ಮಾರ್ಗದಲ್ಲಿ ಈ ಜಲಧಾರೆಯ ಸುಂದರ ದೃಶ್ಯ ಮೈನವಿರೇಳಿಸುತ್ತದೆ. ಮಳೆಗಾಲದ ನಂತರದ ದಿನಗಳಲ್ಲಿ ಮಾತ್ರ ಪ್ರವೇಶಿಸಲು ಯೋಗ್ಯವಾದ ಈ ಸ್ಥಳದಲ್ಲಿ ಕೇರಳ ಶೈಲಿಯ ಶಿವ ದೇವಾಲಯವು ಸಮೀಪದಲ್ಲಿಯೇ ಇದೆ. ಹಾರಂಗಿ ಅಣೆಕಟ್ಟು ಸೋಮವಾರಪೇಟೆ ತಾಲೂಕಿನಲ್ಲಿ ಇರುವ ಒಳ್ಳೆಯ ವಿಹಾರ ತಾಣವಿದು. ಕ್ಯಾಂಪಿಂಗ್ ಹಾರಂಗಿಯಲ್ಲಿ ಜನಪ್ರಿಯ ಚಟುವಟಿಕೆಯಾಗಿದೆ. ಚಿಕ್ಲಿಹೊಳೆ ಅಣೆಕಟ್ಟು ಅರೆ ವೃತ್ತಾಕಾರದ ನೀರಿನ ಹೊರಗೋಗುವ ಮಾರ್ಗದಿಂದಾಗಿ ಒಂದು ಸಣ್ಣ ಅಂದರೆ ಸುಂದರವಾಗಿ ವಿನ್ಯಾಸಗೊಳಿಸಲಾದ ಅಣೆಕಟ್ಟು ಚಿಕ್ಲಿಹೊಳೆ ಅಣೆಕಟ್ಟು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ವನ್ಯಜೀವಿ ಉತ್ಸಾಹಿಗಳು ಮತ್ತು ಛಾಯಾಗ್ರಾಹಕರು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ಏಕೆಂದರೆ ಇಲ್ಲಿನ ಅರಣ್ಯ ಸಫಾರಿ ವನ್ಯ ಸಂಪತ್ತಿನ ಅವಿಸ್ಮರಣೀಯ ಅನುಭವವನ್ನು ನೀಡುತ್ತದೆ. ದುಬಾರೆ ಆನೆ ಶಿಬಿರ ಈ ಪ್ರದೇಶ ಸುಮಾರು 150 ಸಾಕಾನೆಗಳ ಬೀಡು. ದುಬಾರೆಯಲ್ಲಿ ಆನೆ ಮತ್ತು ಮಾವುತರ ಒಡನಾಟ, ಸಾಕಾನೆಗಳ ಚಟುವಟಿಕೆ, ಅವುಗಳ ಆಹಾರ, ಸ್ನಾನ ಇತ್ಯಾದಿಗಳ ಬಗ್ಗೆ ತಿಳಿಯುವ ಅವಕಾಶ ಮಾಡಿಕೊಡಲಾಗಿದೆ. ಇದೊಂದು ಪ್ರವಾಸಿಗರಿಗೆ ರೋಚಕ ಅನುಭವವನ್ನೇ ಕೊಡುತ್ತದೆ. ರಾಜಾ ಸೀಟ್ ಇದು ಮಡಿಕೇರಿ ಪಟ್ಟಣದಲ್ಲಿ ಜನಪ್ರಿಯ ಉದ್ಯಾನವನ ಮತ್ತು ಪ್ರೇಕ್ಷಣೀಯ ಸ್ಥಳ. ಸೂರ್ಯಾಸ್ತದ ದೃಶ್ಯ ವೀಕ್ಷಣೆಗೆ ರಾಜಾ ಸೀಟ್ಗೆ ಬರಬೇಕು. ಸೂರ್ಯಾಸ್ತಮಾನದ ನಂತರ ಸಂಗೀತ ಕಾರಂಜಿಯನ್ನು ಇಲ್ಲಿ ಆಸ್ವಾದಿಸಬಹುದು. ಕೊಡಗಿನ ಕೆಲವು ಧಾರ್ಮಿಕ ಸ್ಥಳಗಳು ಹೀಗಿವೆ. ತಲಕಾವೇರಿ ಕಾವೇರಿ ನದಿಯ ಜನ್ಮಸ್ಥಳ. ತಲಕಾವೇರಿ ಸಮುದ್ರ ಮಟ್ಟಕ್ಕಿಂತ ಸುಮಾರು 1276 ಮೀಟರ್ ಎತ್ತರದಲ್ಲಿದೆ ಮತ್ತು ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿದೆ. ಕಾವೇರಿ ನದಿಯ ಉಗಮವೆಂದು ನಂಬಲಾದ ಒಂದು ಪುಟ್ಟ ಕುಂಡಿಕೆಯ ಬಳಿ ಕಾವೇರಿ ಅಮ್ಮನ ದೇವಸ್ಥಾನವನ್ನು ಸ್ಥಾಪಿಸಲಾಗಿದೆ. ತ್ರಿವೇಣಿ ಸಂಗಮ ಭಾಗಮಂಡಲದಲ್ಲಿ 3 ನದಿಗಳು ವಿಲೀನಗೊಳ್ಳುವ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಬೈಲುಕುಪ್ಪೆ ಸುವರ್ಣ ದೇವಾಲಯ ಚಿನ್ನದ ದೇವಾಲಯ ಎಂದೇ ಕರೆಯಲ್ಪಡುವ ನಾಮ್ಡ್ರೋಲಿಂಗ್ ಬುದ್ಧ ದೇವಾಲಯವು ಭಾರತದ ಅತಿದೊಡ್ಡ ಟಿಬೆಟಿಯನ್ ವಸಾಹತುಗಳಲ್ಲಿ ಒಂದಾಗಿದೆ. ಬಲಮುರಿ ಇಲ್ಲಿಯ ಕಣ್ವ ಮುನೀಶ್ವರ ದೇವಾಲಯ ಮತ್ತು ಅಗಸ್ಥೇಶ್ವರ ದೇವಸ್ಥಾನ ಕೊಡವರ ಪವಿತ್ರ ಧಾರ್ಮಿಕ ಕೇಂದ್ರವಾಗಿದೆ. ಇಗ್ಗುತಪ್ಪ ದೇವಸ್ಥಾನ ಜಿಲ್ಲೆಯ ಪಾಡಿ ಇಗ್ಗುತಪ್ಪ ದೇವಾಲಯವು ದಟ್ಟ ಕಾಡಿನ ಮಧ್ಯದಲ್ಲಿರುವ ಇಗ್ಗುತಪ್ಪ ಅಂದರೆ ಸುಬ್ರಹ್ಮಣ್ಯ ದೇವರ ಆರಾಧನೆಗೆ ಮೀಸಲು. ಕೊಡವರ ದೇವಸ್ಥಾನ ಕೊಡವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಳುವ ಪವಿತ್ರ ಸ್ಥಳವಾಗಿದೆ. ಜಿಲ್ಲೆಯ ಹಾಕಿ ಉತ್ಸವ ಪರಂಪರೆಯಾಗಿ ಬೆಳೆಯುತ್ತಿರುವುದು ವಿಶೇಷ. ಇಲ್ಲಿ ಸುಮಾರು 6-7 ವರ್ಷಗಳಿಂದ ಕೌಟುಂಬಿಕ ಉತ್ಸವವಾಗಿ ಹಾಕಿ ಕ್ರೀಡೆ ಜನರಲ್ಲಿ ಹೊಸ ಹುರುಪನ್ನು ತುಂಬುತ್ತಿದೆ. ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪಲದಲ್ಲಿ ನಡೆಯುವ ದಸರಾ ಉತ್ಸವವೂ ಸಹ ಅತ್ಯಂತ ಪ್ರಸಿದ್ಧಿ. ಕೊಡಗಿನ ಬಹುತೇಕ ಪ್ರದೇಶ ಕೃಷಿ ಆಧಾರಿತವಾಗಿದೆ. ಭತ್ತದ ಗದ್ದೆಗಳು ಕಣಿವೆ ಪ್ರದೇಶದಲ್ಲಿ ಕಂಡುಬರುತ್ತವೆ. ಕಾಫಿ ಮತ್ತು ಮೆಣಸಿನ ಗಿಡಗಳು ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ, ಮುಖ್ಯವಾಗಿ ಮಡಿಕೇರಿ ಬಳಿ ಕಾಣಬಹುದು. ಸಾಮಾನ್ಯವಾಗಿ ಕಂಡುಬರುವಂತಹ ಬೆಳೆ ಕಾಫಿ. ಅದರಲ್ಲೂ ವಿಶೇಷವಾಗಿ ಕಾಫಿ ರೋಬೋಸ್ಟಾವನ್ನು ಇಲ್ಲಿ ಹೇರಳವಾಗಿ ಬೆಳೆಯಲಾಗುತ್ತದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯ ನಂತರ ಭಾರತದ 2ನೆಯ ಕಾಫಿ ಉತ್ಪಾದನಾ ಪ್ರದೇಶವಾಗಿದೆ. ಇದರಿಂದ ಕೊಡಗು ಭಾರತದ ಶ್ರೀಮಂತ ಜಿಲ್ಲೆಗಳಲ್ಲಿ ಒಂದಾಗಿ ಬೆಳೆದಿದೆ. ಕರ್ನಾಟಕದ 30 ಜಿಲ್ಲೆಗಳಲ್ಲಿಯೇ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ಜಿಲ್ಲೆ ಕೊಡಗು. ಜಿಲ್ಲೆಯ ಸಾಧಕರು ಹಲವು ವೀರ ಸೇನಾನಿಗಳನ್ನು ತಾಯ್ನಾಡಿಗೆ ಅರ್ಪಿಸಿದ ಜಿಲ್ಲೆ ಕೊಡಗು. ಫೀಲ್ಡ್ ಮಾರ್ಷಲ್ ಗೌರವಕ್ಕೆ ಪಾತ್ರರಾಗಿದ್ದ KM ಕಾರ್ಯಪ್ಪ, ಜನರಲ್ ತಿಮ್ಮಯ್ಯರಂತಹ ಸಮರ್ಥ ದಂಡನಾಯಕರಷ್ಟೇ ಅಲ್ಲದೆ ಇವರಂತಹ ಹಲವು ಕೊಡವ ಪುತ್ರರು ಸೇನೆಯಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಕೊಡಗಿನ ಒಟ್ಟು ಅಂದವನ್ನು
ಕವಿ ಸಾಲುಗಳಲ್ಲಿ ವರ್ಣಿಸುವುದಾದರೆ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ ಕೊಡವರ ಬೀಡಲ. ಕವಿ ಪಂಜೆ ಮಂಗೇಶರಾಯರು. ಪದ್ಯ ಹುತ್ತರಿ ಹಾಡು. ಇದು ನಮ್ಮ ಕೊಡಗು.